ಯಾವುದೇ ಪಕ್ಷದ ಮುಖ್ಯಸ್ಥರುಗಳಿಗೆ ಯಾವ ಬದ್ಧತೆಯೂ ಇಲ್ಲ. ಎಲ್ಲ ನಡೀತಾ ಇರೋದು ರಾಜಕಾರಣ ಅಂದರೆ ಪವರ್ ಪಾಲಿಟಿಕ್ಸ್, ಅಂದರೆ ಅಧಿಕಾರದ ಕುರ್ಚಿ ಹಿಡಿಲಿಕ್ಕೆ ಏನೆಲ್ಲ ಅಪರಾಧಿ ಆಗಿದ್ರು ಅಥವಾ ಏನೆಲ್ಲ ಮಾಡಬಾರದು ಕೆಲಸ ಮಾಡಿದ್ರು ಅಧಿಕಾರದ ಕುರ್ಚಿ ಹಿಡಿಲಿಕ್ಕೆ ಹಣ, ಜಾತಿ, ಧರ್ಮ ಇವಿದ್ಬಿಟ್ರೆ ಸಾಕು ಅಂತ ಹೇಳಿ ಇವತ್ತು ಅಧಿಕಾರವನ್ನ ಕೇಂದ್ರೀಕರಿಸಿದ ರಾಜಕಾರಣ ನಡೀತಾ ಇದೆ. ಈ ರಾಜಕಾರಣದಿಂದ ಎಂಥ ಪರಿಸ್ಥಿತಿಗಳು ದೇಶದಲ್ಲಿ, ರಾಜ್ಯದಲ್ಲಿ ಉದ್ಭವ ಆಗಿವೆ ಅಂದರೆ ಇದಕ್ಕೆ ಕಾಯಮ್ಮಾಗಿ ಒಂದು ಪರಿಹಾರ ಮಾರ್ಗಗಳನ್ನು ಹುಡುಕುವಂತ ರಾಜಕೀಯ ಚಿಂತನ ಅಥವಾ ರಾಜಕೀಯ ಪರಿಹಾರಗಳನ್ನ ನಾವು ಯಾವುದೇ ಪಕ್ಷದಿಂದ ನಿರೀಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಂಧುಗಳೇ, ಇದಕ್ಕೆಲ್ಲ ಪರಿಹಾರಗಳು ಏನು ಅಂತ ಹೇಳಿ ಪ್ರಶ್ನೆ ಬಂದರೆ ನೀವು ನಾವುಗಳೇ ಪರಿಹಾರ ಆಗಬೇಕಾಗಿದೆ. ಇದು ಡೆಮಾಕ್ರಸಿ ಒಳಗಡೆ ಯಾವ ಕಾರಣಕ್ಕೆ ಯಾರಿಂದ ಯಾವೆಲ್ಲ ಕೆಲಸಗಳು ಫೈಲ್ಯೂರ್ ಆಗಿದೆ, ಅದಕ್ಕೆ ನನ್ನಿಂದ ಏನು ಮಾಡ್ಲಿಕ್ಕೆ ಆಗುತ್ತೆ ಅಂತ ಹೇಳಿ ಪ್ರಶ್ನೆ ಬಂದಾಗ ನಾಗರಿಕರಾದ ನಾವೇ ಅದಕ್ಕೆ ಪರಿಹಾರವಾಗಿ ನಿಂತ್ಕೋಬೇಕಾಗಿದೆ. ಆ ಜವಾಬ್ದಾರಿ ಹೊತ್ತಂತ ಜನ, ಈಗ ನಾವು ಅನೇಕ ಸಂಘಟನೆಗಳಿಗೆ ಸೇರಿದಂತ ಅನೇಕ ಸಾಮಾಜಿಕ ಜವಾಬ್ದಾರಿ ಹೊತ್ತಿರ್ತಕ್ಕಂಥ ಜವಾಬ್ದಾರಿಯುತ ಸಂಘಟನೆಗಳು ಈ ರಾಜಕೀಯಕ್ಕೆ ಒಂದು ಪರ್ಯಾಯ ಮಾರ್ಗ ಬೇಕು. ಈಗಿರ್ತಕ್ಕಂಥದ್ದು ಪ್ರಾಮಾಣಿಕ ಅಥವಾ ಸಜ್ಜನಿಕೆಯ ರಾಜಕಾರಣ ಅಲ್ಲ, ಇದು ಅಧಿಕಾರ ಕೇಂದ್ರಿತ ರಾಜಕಾರಣ ಆಗಿದೆ. ಆ ಕಾರಣಕ್ಕೆ ಇದನ್ನ ತಿರಸ್ಕರಿಸಿ ಒಂದು ಪ್ರಾದೇಶಿಕವಾದಂಥ ಪಕ್ಷ ಕರ್ನಾಟಕದಲ್ಲಿ ಬೇಕಾಗಿದೆ. ಒಂದು ನೆಲ ಇರ್ಬೋದು, ಜಲ ಇರ್ಬೋದು, ಭಾಷೆ ಇರ್ಬೋದು, ಬಡತನ ಇರ್ಬೋದು, ನಿರುದ್ಯೋಗ ಇರ್ಬೋದು, ಸ್ತ್ರೀ ಸಮಸ್ಯೆಗಳಿರ್ಬೋದು, ಯುವಜನರದ್ದು ಇರ್ಬೋದು, ರೈತರದ್ದು ಇರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಶಿಕ್ಷಣ, ಆರೋಗ್ಯ ಎಲ್ಲ ಸಮಸ್ಯೆಗಳಿಗೂ ಕೂಡ ಇವತ್ತು ಯಾವುದೇ ಪಕ್ಷದಲ್ಲಿ ಪೂರ್ಣ ಪ್ರಮಾಣದ ಪರಿಹಾರಗಳು ಯಾರ ಹತ್ರನೂ ಇಲ್ಲ. ಆ ಕಾರಣಕ್ಕೆ ಬಂಧುಗಳೇ, ಕಳೆದ 7-8 ತಿಂಗಳ ಹಿಂದೆ ನಾವು ಒಂದು ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಜನತಾ ಪ್ರಣಾಳಿಕೆ ಅಂತ ಹೇಳಿ ನಾವು ಅನೇಕ ಜನವರಿ 20ನೇ ತಾರೀಕು ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾವು ಒಂದು ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿ ಯಾವ ರೀತಿ ನಮಗೆ ಬದ್ಧತೆಗಳಿರಬೇಕು, ಯಾವ ರೀತಿ ಕೆಲಸ ಮಾಡಬೇಕು, ನಾಳೆಯ ದಿನ ನಮ್ಮೆಲ್ಲರ ಜವಾಬ್ದಾರಿಗಳು ಯಾವ ರೀತಿ ಕೆಲಸವನ್ನ ನಿರ್ವಹಿಸಬೇಕು ಅಂತ ಹೇಳಿ ನಾವು ಕೆಲವು ನಿಬಂಧನೆಗಳನ್ನ ಹಾಕೊಂಡು ಕೆಲವು ಸಾರ್ವಜನಿಕವಾಗಿ ಕೆಲವು ವಿಷಯಗಳನ್ನ ನಾಳೆಯ ದಿನಗಳಲ್ಲಿ ನಾವು ಜಾರಿಗೊಳಿಸಬೇಕಾದಂತ ಕಾರ್ಯಕ್ರಮಗಳು ಏನು ಅಂತ ಹೇಳಿ ಈಗ ಪೂರ್ವ ಪರಿಚಯವನ್ನ ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ನಾವು ಚರ್ಚಾಸ್ಪದವಾಗಿ ನಾವುಗಳೇ ಖುದ್ದ ಭಾಗವಹಿಸಿ ಜನರ ಜೊತೆ ಚರ್ಚೆ ಮಾಡಿ. ಹಾಗಾಗಿ ಬಂಧುಗಳೇ, ಈಗ ಇದಕ್ಕೆ ಪರ್ಯಾಯ ಮಾರ್ಗನೇ ಒಂದು ಪ್ರಾದೇಶಿಕ ಪಕ್ಷದ ತರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಅನಿವಾರ್ಯ ಆಗಿದೆ. ಆ ದಿಕ್ಕಿನಲ್ಲಿ ಇವತ್ತು ಈ ಪ್ರಾದೇಶಿಕ ಪಕ್ಷದ ಒಂದು ಚಿಂತನೆಯನ್ನ ಏನು ಕಳೆದ 2 ವರ್ಷಗಳಿಂದ ಪ್ರಸ್ತಾವನೆಯನ್ನ ಮಾಡಿದ್ವಿ, ಅದಕ್ಕೆ ಒಂದು ಅಂತಿಮ ಘಟ್ಟಕ್ಕೆ ನಾವು ಬಂದಿದ್ದೀವಿ. ಈ ಜವಾಬ್ದಾರಿಯನ್ನ ಇಲ್ಲಿಯ ನಮ್ಮ ಹಿರಿಯ ರಾಜಕಾರಣಿ ಆದಂತ ಮಾನ್ಯ CM ಇಬ್ರಾಹಿಂ ಅವರು ಬರಬೇಕಾಗಿತ್ತು. ಅವರು ಬಂದಿಲ್ಲ. ಬರದೇ ಇದ್ರೂ ಕೂಡ ಅವರ ನೇತೃತ್ವದಲ್ಲಿ ಈ ಒಂದು ಪ್ರಾದೇಶಿಕ ಪಕ್ಷವನ್ನ ಮುನ್ನಡೆಸುವ ಜವಾಬ್ದಾರಿಯನ್ನ ಈಗ ಅವರಿಗೆ ನೀಡಿದ್ದೀವಿ. ಆ ದಿಕ್ಕಲ್ಲಿ ಈ ಕೆಲಸವನ್ನ ಪ್ರಾರಂಭ ಆಗ್ತಾ ಇದೆ. ಹಾಗಾಗಿ ತಾವೆಲ್ಲರೂ ಕೂಡ ಈ ಕರ್ನಾಟಕದ ಹೊಸ ಬದಲಾವಣೆಗೆ, ಅಂದ್ರೆ ಹೊಸ ಏನು ನಾಳೆಯ
ನೂತನ ಕರ್ನಾಟಕವನ್ನ ರಚನೆ ಮಾಡಲಿಕ್ಕೆ, ಹೊಸ ಕರ್ನಾಟಕದ ಬದ್ಧತೆಗೆ ನಾವೆಲ್ಲರೂ ಕೂಡ ತಯಾರಿದ್ದೀವಿ. ಆ ದಿಕ್ಕಿನಲ್ಲಿ ಕೆಲಸವನ್ನ ಮಾಡಬೇಕಾದಂತ ಜವಾಬ್ದಾರಿ ಈಗ ನಾವು ಹೊತ್ಕೊಂಡು ಕರ್ನಾಟಕದಲ್ಲಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ.